ಹರಿ ಓಂ. ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆದ್ಮೇಲೆ ಒಂದು ವ್ಲಾಗ್ ಅನ್ನ ಯೂಟ್ಯೂಬ್ ನಲ್ಲಿ ಹಾಕುವ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೆ. ಇವತ್ತು ಸ್ವಲ್ಪ ಕೆಲಸ ಇದ್ದು, ಸೊ ಅದನ್ನೆಲ್ಲ ಅಪ್ಲೋಡ್ ಮಾಡುವ ಅಂತ ಅನ್ಕೊಂಡೆ. ತುಂಬಾ ಜನ ಕೇಳ್ತಾ ಇದ್ದಿದ್ದಿ, ಮನೆ ಕ್ಲೀನ್ ಆದ್ಮೇಲೆ ಏನು ಕಾರ್ಯಕ್ರಮ ಮಾಡ್ಸಿದ್ರಿಲ್ಯಾ ಅಂತ ಹೇಳಿ. ಸಣ್ಣದಾಗಿ ಒಂದು ಶುದ್ಧಿ ಹೋಮನ ಮಾಡ್ಕೊಂಡ್ಯಾ. ಅದ್ ಹೆಂಗ್ ನಮ್ಮ ಮನೆಯಲ್ಲೇ ಕಾರ್ಯಕ್ರಮ ಆದಾಗ ನಂಗೆ ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡೋದಕ್ ಆಗ್ತಾ ಇಲ್ಲ, ಯಾವಾಗ್ಲೂ ಹಂಗೆ ಆಗ್ತು. ಎಷ್ಟು ವಿಡಿಯೋಸ್ ಇದ್ದು ಅದನ್ನ ಶೇರ್ ಮಾಡ್ಕತೆ. ಒಂದು ಮೃತ್ಯುಂಜಯ ಹೋಮ, ಹಂಗೆ ಶುದ್ಧಿ ಹೋಮ ಮಾಡಿದ್ದು ಮನೆಯಲ್ಲಿ. ಸೊ ಅದನ್ನ ನೋಡ್ಕೊಂಡ್ ಬನ್ನಿ. ಆಮೇಲೆ ಇವತ್ತು ಹಪ್ಪಳ ಮಾಡ ಅಂತ ಹೇಳಿ ರೆಡಿ ಮಾಡ್ಕೊಂಡೆ. ಸೊ ಗದ್ದೆ ಹತ್ರ ಬಂದೆ. ಈಗ ಸೂರ್ಯೋದಯ ಆಗ್ತಾ ಇದ್ದಷ್ಟೇ ಸಣ್ಣದಾಗಿ ಬಿಸಿಲು ಬರ್ತಾ ಇದ್ದು. 6:30 ಆಗಿರ್ಲಕ್ಕು, ಈಗಲೇ ಬಿಸಿಲು ಸ್ಟಾರ್ಟ್ ಆಯ್ತು. ಸೊ ಹಪ್ಪಳ ಚೆನ್ನಾಗ್ ಆಗ್ಲಕ್ಕು ಇವತ್ತು ಅಂತ ಅನ್ಕೋತಾ ಇದ್ದೆ. ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನಲ್. ಯಾರಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡೋದನ್ನ ಮರಿಯಡಿ. ಅಡಿಲಿಯಾ ಸ್ಟಾರ್ಟ್ ಮಾಡುವ ವ್ಲಾಗನ್ನ. ಚಲೋ ಕತೆ ಆಯ್ತಲ್ಲ. ಹಲಸಿನಕಾಯಿ ಬೆಳೆ ಈ ಸಲ ಸ್ವಲ್ಪ ಕಡಿಮೆ ಅಲ್ದ, ಮತ್ತೆ ತಡ ಆಗ್ಬಂದು. ಇವಾಗೆಲ್ಲ ಸಣ್ಣ ಸಣ್ಣ ಪಿಳ್ಳೆನು ಬಿಡ್ತಾ ಇದ್ದು, ಬೆಳೆದಿಲ್ಲ ಇನ್ನು ಸರಿಯಾಗಿ. ಇದು ನಮ್ಮ ಮನೆ ಹತ್ರ ಬೆಳೆದಂತ ಹಲಸಿನಕಾಯಿ ಅಲ್ಲ, ನನ್ ಚಿಕ್ಕಪ್ಪನ ಮನೆ ಹತ್ರ ಬೆಳೆದಿತ್ತು. ಒಂದ್ ಹಲಸಿನಕಾಯಿ ಕೊಡ್ತಿದ್ದ, ಹಂಗಾಗಿ ಅದ್ರನ್ನ ಹಪ್ಪಳನೇ ಮಾಡ್ಕೊಂಬ ಅನ್ಕಂಡ್ಯ. ನಿನ್ನೆ ರಾತ್ರಿನೇ ಸೊಳೆ ಎಲ್ಲ ಸೋಯಿಸಿ ಅದ್ರ ಬೇಯಿಸಿ ಎಲ್ಲ ಮಾಡಿಟ್ಕೊಂಡದಕ್ಕೆ ಬೆಳಗ್ಗೆ ಸೊಸಾರಾತು. ಇಲ್ಲಾದ್ರೆ ಬೆಳಗ್ಗೆ ಬೇಯಿಸೋದೆಲ್ಲ ಮಾಡ್ತಾ ಇದ್ರೆ ಅದು ತಂಡಾಗಿ ಅದ್ರ ಬೀಸಿ ಎಲ್ಲ ಮಾಡೋಷ್ಟೊತ್ತಿಗೆ ಬಿಸಿಲು ಜೋರಾಗ್ಬಿಡ್ತು. ಹಂಗಾಯ್ಕೊಂಡು ಸ್ವಲ್ಪ ಬೆಳಗ್ಗೆ ಬ್ಯಾಗ್ ಹಾಕಿ ತೊಳ್ಕೊಂಡು ನಿನ್ನೆನೆ ರಾತ್ರಿನೇ ಸೋಯಿಸಿ ಮತ್ತೆ ಬೇಯಿಸಿ ಎಲ್ಲ ಮಾಡಿ ಇಟ್ಕೊಂಡೆ. ಬೆಳಗ್ಗೆ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಬಿಸಿಲು ಶುರು ಒಪ್ಪುದ್ರಕ್ಕಿಂತ ಮುಂಚೆನೆ ಹಪ್ಪಳ ಎರಿಯೋದಕ್ಕೆ ಶುರು ಮಾಡಿದ್ದು. ಈ ಹಲಸಿನಕಾಯ್ದು ಹಪ್ಪಳ ಸ್ವಲ್ಪ ಕಪ್ಪಾಗ್ತು. ಸುಮಾರು ಜನ ಹೇಳೋದ್ ಕೇಳಿದ್ದೆ, ಕಪ್ಪಾಗ್ತು ಹಪ್ಪಳ, ಬಿಳಿ ಆಗ್ತಿಲ್ಲ ಅಂತ ಹೇಳಿ. ಅದು ಹಲಸಿನಕಾಯಿ ಮೇಲೆ ಡಿಪೆಂಡ್ ಅಪ್ಪುದು. ಅದಕ್ಕೊಂದ್ ಸಣ್ಣ ಟಿಪ್ಸ್ ಎಂತದು ಅಂತಂದ್ರೆ, ಹಲಸಿನಕಾಯಿ ಬೇಯಿಸಿದಂತಹ ನೀರ್ ಇರ್ತಲೆ ಅದನ್ನ ಬಿಟ್ಟು ಬೇರೆ ತಂಡ ನೀರನ್ನ ಬಳಸಿ ಹಿಟ್ಟು ರುಬ್ಕಿಳ. ಅಷ್ಟಾದ್ರೆ ಸ್ವಲ್ಪ ಕಪ್ಪಪ್ಪ ಅಂತ ಅದು ಕಡಿಮೆ ಆಗ್ತು. ಮತ್ತೆ ಕಪ್ಪಪ್ಪ ಅಂತದು ಒಂದೊಂದು ಹಲಸಿನಕಾಯಿ ಮೇಲೆ ಡಿಪೆಂಡು, ಅದ್ರ ಜಾತಿ ಮತ್ತೆ ಅದ್ ಬೆಳೆಯುವಂತಹ ವಾತಾವರಣದ ಮೇಲೂ ಕೆಲವೊಂದ್ಸಲ ಕಪ್ಪಾಗ್ತು ಹಪ್ಪಳ. ಇವತ್ ನಾನ್ ಮಾಡಿದಂತಹ ಹಪ್ಪಳನು ಕೂಡ ಕಪ್ಪನೇ ಇದು. ಮೇಲೆ ಒಂದ್ಸಲ ಆದ್ರೂ ಲೆಕ್ಕ ಮಾಡೋದಿದ್ರೆ ಹೆಂಗೆ ಅಲ್ದ, ಮನ್ಸಿಗೆ ಸಮಾಧಾನವೇ ಆಗ್ತಿಲ್ಲ. ಒಂದ್ಸಲ ಲೆಕ್ಕ ಮಾಡ್ಕೊಂಡ್ ಎಷ್ಟ್ ಹಪ್ಪಳ ಆತು ಅಂತ ನೋಡ್ಕೊಂಡ್ಬಿಟ್ರೆ ಒಂಥರ ಮನಸ್ಸಿಗೆ ಸಮಾಧಾನ. ಇಷ್ಟ ಹಪ್ಪಳ ಆತಲ್ಲ ಈ ಸಲ ಅಂತ ಹೇಳಿ. ನಂಗ್ಲದ್ದು ಇವತ್ತಿನ ಮಾಡದಂತ ಹಪ್ಪಳ 120 ಹಪ್ಪಳ ಆತು. ಹಪ್ಪಳದ ಕೆಲ್ಸ ಎಲ್ಲ ಮುಗಿಸ್ಕೊಂಡ್ ಕೊಟ್ಟಿಗೆ ಕೆಲ್ಸಕ್ ಬಂದದ್ದು. ನಿತ್ಯ ಕೊಟ್ಟಿಗೆ ಕೆಲ್ಸ ಸದ್ಯಕ್ಕೆ ನಂದೇ ಬೇಸಿಗೆಗಾಲದಷ್ಟು ಟೈಮು. ಇಷ್ಟೆಲ್ಲ ಮಾಡೋತ್ತಿಗೆ 7:30 ಸುಮಾರಾತು. ನಿತ್ಯ ಇಷ್ಟ ಮಾಡ್ಕೊಂಡು ಒಂದ್ ಸಣ್ಣ ವಾಕಿಂಗ್ ಹೋಗ್ತಿಪ್ಪ. ಇವತ್ತು ವಾಕಿಂಗ್ ಹೋಗೋದ್ ಬೇಡ ಅನ್ಕಂಡೆ. ಇವಾಗ ಬೆಟ್ಟದಲ್ಲೆಲ್ಲ ಹಣ್ಣಪ್ಪಂತಹ ಸೀಸನ್ ಆಗಿದ್ದಕ್ಕೆ ಈ ಸೀಸನ್ ಅಲ್ಲಿ ಸಿಕ್ಕುವಂತಹ ಹಣ್ಣೆಲ್ಲ ತಿನ್ನ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದರಲ್ಲೂ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಈ ತರ ಹಣ್ಣೆಲ್ಲ ತಿಂಬುದ್ರಿಂದ ದೇಹದ ನಿಶಕ್ತಿ ಮತ್ತೆ ಚರ್ಮದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ, ಅದು ಹೊಟ್ಟೆ ಸಮಸ್ಯೆ ಇಂಥದೆಲ್ಲ ತುಂಬಾ ಬೇಗ ಕಡಿಮೆ ಆಗ್ತು ಅಂತಾನು ಹೇಳ್ತಾ. ಹಂಗಾಗಿ ಈ ಸಮಯದಲ್ಲಿ ಸಿಕ್ಕುವಂತ ನೇರಳೆ ಹಣ್ಣು, ಸಳ್ಳೆ ಹಣ್ಣು, ದುರ್ಕಲ ಹಣ್ಣು ಇದೆಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿಂತೆ ನಾನು. ಒಂಥರ ಖುಷಿ ಅನಿಸ್ತು ಈ ತರ ಜೀವನ ಮಾಡೋದಕ್ಕೂ.
ಮನೆಗೆ ಬಂದು ತಿಂಡಿ ತಿಂದ್ಕೊಂಡು ಹಾಗೆ ಹೂವಿನ ಗಿಡದ ಹತ್ರ ಎಲ್ಲ ಒಂದ್ಸಲ ತಿರ್ಕೊಂಡು ಬಂದೆ. ಸ್ವಲ್ಪ ನೀರೆಲ್ಲ ಅದಕ್ಕೆ ಹಾಕಿಕ್ಕಿ ಆಮೇಲೆ ಒಂದು ಬ್ಲೌಸ್ ಹೊಲಿಯೋದಿತ್ತು. ನನ್ನ ಬ್ಲೌಸು ಮತ್ತೆ ಅಮ್ಮನ ಬಟ್ಟೆ ಇದೆಲ್ಲ ನಾನೇ ಸ್ಟಿಚ್ ಮಾಡ್ದೆ. ಈ ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡು ಬಂದದ್ದಾಗಿತ್ತು. ಡಿಸೈನ್ ಮಾಡಿಸ್ಕೊಂಡು ಬಂದದ್ದು. ಹಾಗೆ ಸ್ಟಿಚ್ ಅಷ್ಟು ಮಾಡೋದಿದ್ದಿತ್ತು. ಸುಮಾರು ದಿನದಿಂದ ಬ್ಲೌಸಸ್ ಎಲ್ಲ ಹೊಲಿತಾ ಇದ್ದೆ. ಇದು ಒಂದು ಅದ್ರಲ್ಲಿ. ಸೊ 10 ಗಂಟೆ ಅಷ್ಟೊತ್ತಿಗೆ ಬ್ಲೌಸ್ ಹೊಲಿಲ್ ಕುಂತದ್ದು. 12:30 ತನಕ ಬೇಕಾತು ನಂಗೆ. ಅದ್ರ ಮಧ್ಯದಲ್ಲಿ ಅಮ್ಮ ಹಲಸಿನಕಾಯಿ ಹುಳಿ ಮಾಡ್ದಿತ್ತು. ಹೆಂಗೈದು ರುಚಿ ನೋಡು ಅಂತ ಹೇಳಿ ಒಂದ್ ಸ್ವಲ್ಪ ಕೊಟ್ಟತ್ತು. ಅದೊಂಚೂರು ತಿನ್ಕೊಂಡು ಮತ್ತೆ ಹೊಲಿಗೆ ಶುರು ಮಾಡಿದ್ದೆಯಾ. ಊಟ ಕಪ್ಪಲ್ಲಿ ತನಕನೂ ಹೊಲಿತಾ ಇದ್ದಿದ್ದೆ. ಒಂದು ಬ್ಲೌಸ್ ಕಂಪ್ಲೀಟ್ ಆಯ್ತು. ಆಮೇಲೆ ಊಟ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದು. 3 ಗಂಟೆ ಹೊತ್ತಿಗೆ ಹಪ್ಪಳ ಒಣಗಿದ್ದ ಅಂತ ನೋಡುವಾಳ್ ಬಂದಿದ್ದೆ. ಪೂರ್ತಿಯಾಗಿ ಹಪ್ಪಳ ಒಣಗ್ಬಿಟ್ಟಿತ್ತು. ಅದನ್ನ ಇನ್ನೊಂದ್ಸಲ ತಿರುಗ್ಸಿ ಹಾಕ್ದೆ. ಇನ್ನು ಸ್ವಲ್ಪ ಹೊತ್ತು ಬಿಸಿಲು ಇಪ್ಪುದಕ್ಕೆ. ಇನ್ನು ಅಷ್ಟು ಚೆನ್ನಾಗಿ ಒಣಗ್ಕೊಂಡ್ಬಿಡ್ಲಿ. ಮತ್ತೆ ಡಬ್ಬಿಲೆ ಹಾಕ್ಬಿಟ್ರಾತು ಡೈರೆಕ್ಟ್. ಇನ್ನು ಮತ್ತೆ ನಾಳೆ ಒಣಗ್ಸೋ ಅನ್ನುವಂತ ಅವಶ್ಯಕತೆನೇ ಇಲ್ಲ. ಅಷ್ಟು ಚೊಕ್ಕಾಗಿ ಗರ್ಗರಿಯಾಗಿ ಒಣಗಿಕ್ಕಿದು. ಹಂಗಾಯ್ಕೊಂಡು ಅದನ್ನ ಇನ್ನೊಂದ್ ಸ್ವಲ್ಪ ಹೊತ್ತು ಒಣಗ್ಲಿ ಹೇಳಿ ಬಿಟ್ಟೆ. ಸೊ ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೆ. ಅಡಿಲ್ಯಾ, ಥ್ಯಾಂಕ್ ಯು.